ಟೈಮ್ನ ನೆನೆಸ್ಕೊಂಡ್ರೆ ಇವಾಗಲೂ ನರ್ಕ ಥರ ಫೀಲ್ ಆಗುತ್ತೆ, ಅಷ್ಟು ವಾಮಿಟ್ ಆಗ್ತಾ ಇತ್ತು. ಇಟ್ಕೊಂಡು ಅಲ್ಲಿ ವಾಮಿಟ್ ಮಾಡಿದ್ರೆ ಹೇಳಿದ್ರು ಬೈತಾರೇನೋ, ಏನಮ್ಮ ಇಲ್ಲಿ ವಾಮಿಟ್ ಮಾಡ್ತಾ ಇದೆಯಾ ಅಂತ ಬೈತಾರೇನೋ ಅಂತ ಒಂದು ಕಡೆ ಭಯ. ನಿಮಗೆ ಏನು ಟೆನ್ಷನ್, ಪಾಪುಗೆ ಏನಾದರೂ ಆಗ್ಬಿಡ್ತೋ ಏನೋ ಅಂತ ಫುಲ್ ಗಾಬರಿ ಆಗೋಯ್ತು. ಫಸ್ಟ್ ಟೈಮು ಬಂದು ಆಗ್ತಾ ಇರುತ್ತೆ, ನಮ್ಮ ಹೊಟ್ಟೆಲಿ ಒಂದು ಮಗು ಇದೆ ಅಂತಲೂ ಗೊತ್ತಾಗಲ್ಲ. ಆದರೆ ಅಲ್ಲಿ ಹೋಗಿ ಚೆಕ್ ಮಾಡಿದ್ವಿ. ಅವರು ನನ್ನ ಹಾರ್ಟ್ ಬೀಟ್ನ ಚೆಕ್ ಮಾಡಿ ಹೇಳಿದ್ರು ನಾರ್ಮಲ್ ಆಗಿದೆ ಅಂತ. ಪಾಪು ಹಾರ್ಟ್ ಬೀಟ್ ಚೆಕ್ ಮಾಡಲಿಲ್ಲ, ಅವಾಗಲೂ ನಂಗೆ ಸಮಾಧಾನನೇ ಆಗಲಿಲ್ಲ. ಆ್ಯಕ್ಟಿವ್ ಆಗಂತೂ ಇವಾಗ ಫುಲ್ ಓಡಾಡ್ತಾ ಇರುತ್ತೆ. ನೈಟ್ ಹೊತ್ತು ಕರೆಕ್ಟೇ ಒಂದು ಇಷ್ಟು ಬ್ಲಡ್ ಬಂದುಬಿಡ್ತು. ಸೊ ಅದು ಬ್ಲಡ್ ನೋಡಿ ನನಗೆ ಫುಲ್ ಗಾಬರಿ ಆಗೋಯ್ತು, ಏನಾಯಿತು ಅಂತ. ಹಾಯ್ ಗಾಯ್ಸ್, ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಸೊ ಪ್ರೆಗ್ನೆನ್ಸಿ ಅನೌನ್ಸ್ಮೆಂಟ್ ಮಾಡಿದಾಗ ಆ ವ್ಲಾಗಲ್ಲಿ ಹೇಳಿದ್ದೆ ನಾನು. ಸೊ ನೆಕ್ಸ್ಟ್ ವ್ಲಾಗಲ್ಲಿ ನನಗೆ ಏನೇನು ಸಿಂಪ್ಟಮ್ಸ್ ಆಗ್ತಾಯಿತ್ತು, ನನ್ನ ಪ್ರೆಗ್ನೆನ್ಸಿ ಜರ್ನಿ ಹೇಗಿದೆ ಅದೆಲ್ಲನೂ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಅಂತ ಹೇಳಿ. ಸೊ ಈ ಒಂದು ವ್ಲಾಗ್ ಬಂದು ನನ್ನ ಪ್ರೆಗ್ನೆನ್ಸಿ ಜರ್ನಿ ವ್ಲಾಗ್ ಆಗಿರುತ್ತೆ. ಹೋಪ್ ನೀವು ಕೂಡ ಈ ಒಂದು ವ್ಲಾಗ್ನ ಇಷ್ಟಪಡ್ತೀರಾ ಅಂತ. ಸೊ ಹೊಸಬರಾಗಿದ್ದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಆಲ್ರೆಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋರು ಪ್ಲೀಸ್ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ. ನಾನು ಲಾಸ್ಟ್ ವ್ಲಾಗಲ್ಲೇ ಹೇಳಿದ್ದೆ ಪ್ರೆಗ್ನೆನ್ಸಿ ಅನೌನ್ಸ್ಮೆಂಟ್ ಮಾಡಿದಾಗ ಸ್ಟಾರ್ಟಿಂಗಲ್ಲಿ ಏನೇನಾಯಿತು, ನನ್ನ ಪ್ರೆಗ್ನೆನ್ಸಿ ಜರ್ನಿ ಹೇಗೆ ಸ್ಟಾರ್ಟ್ ಆಯಿತು ಅಂತ. ಸೊ ಆ ವ್ಲಾಗ್ನ ಯಾರಾದರೂ ನೋಡಿಲ್ಲ ಅಂದರೆ ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ, ಚೆಕ್ ಮಾಡಿ. ಸೊ ನಾನು ಚೆಕ್ ಮಾಡಿ ಒಂದು ವೀಕ್ವರೆಗೂ ನನಗೆ ಏನಷ್ಟು ಸಿಂಪ್ಟಮ್ಸ್ ಆ ಥರ ಎಲ್ಲ ಏನೂ ಇರಲಿಲ್ಲ, ಬರೀ ಸುಸ್ತಾಗ್ತಾ ಇತ್ತು ಅಷ್ಟೇ. ಟೆಸ್ಟ್ ಮಾಡಿ ಅಂದರೆ ಹಾಸ್ಪಿಟಲಿಗೆಲ್ಲ ಹೋಗಿ ಕನ್ಫರ್ಮ್ ಎಲ್ಲ ಆಗಿ ಒಂದು ವೀಕ್ವರೆಗೂ ಏನಷ್ಟು ಸಿಂಪ್ಟಮ್ಸ್ ಏನು ಕೂಡ ಇರಲಿಲ್ಲ, ಲೈಟಾಗಿ ಸ್ವಲ್ಪ ಸುಸ್ತಾಗ್ತಾ ಇತ್ತು ಅಷ್ಟೇ. ಸೊ ಅವಾಗ ನಮ್ಮ ಅತ್ತೆ ಎಲ್ಲ ಹೇಳ್ತಾ ಇದ್ರು, ಸದ್ಯ ನಿನಗೆ ವಾಮಿಟ್ ಒಂದಿಲ್ಲ, ಅದೇ ಒಂದು ಪುಣ್ಯ ಅಂತ. ಅದು ಹೆಂಗೆ ಹೇಳಿದ್ರೋ ಗೊತ್ತಿಲ್ಲ. ಕರೆಕ್ಟಾಗಿ ನಾನು ಟೆಸ್ಟ್ ಮಾಡಿ ಒಂದು 5-6 ಡೇಸಿಗೆ ನನಗೆ ವಾಮಿಟ್ ಸ್ಟಾರ್ಟ್ ಆಯಿತು. ಸೊ ನಾನು ಆಫೀಸಲ್ಲಿದ್ದೆ, ಒಂದು ಈವ್ನಿಂಗ್ ಒಂದು 4 ಆಗಿತ್ತು ಅನಿಸುತ್ತೆ, ಒಂದು ಸಲ ವಾಮಿಟ್ ಆಯಿತು. ಸರಿ ಬಿಡು ಏನೋ ಅಂದ್ಕೊಂಡು ಸುಮ್ಮನೆ ಅದೇ. ಮತ್ತೆ 5 ಗಂಟೆಗೆ ಇನ್ನೊಂದು ಸಲ ಆಯಿತು. ಫುಲ್ಲು 5-5:30 ಆಗಿತ್ತು ಆ ಟೈಮಲ್ಲಿ ಒಂದು ಸಲ ಆಯಿತು. ನಂಗೆ ಆವಾಗಲೇ 2 ಸಲಕ್ಕೆ ಫುಲ್ಲು ಸುಸ್ತಾದಂಗೆ ಆಗ್ಬಿಡ್ತು. ಅದಾದಮೇಲೆ ಕಿರಣಿಗೂ ಕಾಲ್ ಮಾಡಿಬಿಟ್ಟು ವಾಂತಿ ಆಗ್ತಾಯಿದೆ ಫುಲ್ಲು, ನನಗೆ ಆಗ್ತಾಯಿಲ್ಲಪ್ಪ ಅಂತ ಕರ್ಸ್ಕೊಂಡೆ ಆಫೀಸ್ ಹತ್ರನೇ. ಆಫೀಸಿಂದ ಒಂದು 2 ಮಿನಿಟ್ಸ್ ಕೂಡ ನಾನು ಹೋಗಿರಲಿಲ್ಲ ಗಾಡೀಲಿ. ಸೊ ಮತ್ತೆ ನನಗೆ ವಾಮಿಟ್ ಸ್ಟಾರ್ಟ್ ಆಗೋಯ್ತು. ರೋಡಲ್ಲಿ ನಿಂತ್ಕೊಂಡು ಫುಲ್ಲು ವಾಮಿಟ್ ಮಾಡಿದೆ. ಸೊ ಅಲ್ಲಿ ವಾಮಿಟ್ ಮಾಡಾದಮೇಲೆ ಅಲ್ಲಿಂದ ನಾವು ಹಾಸ್ಪಿಟಲಿಗೆ ಹೋಗೋಣ ಅಂತ ಅಂದ್ಬಿಟ್ಟು ಮನೆಗೆ ಬಂದ್ವಿ. ಮನೆಗೆ ಬಂದು ಆವಾಗ್ಲೂ ಕೂಡ ನನಗೆ ವಾಮಿಟ್ ಆಗೋ ಥರನೇ ಸೆನ್ಸೇಷನ್ ಆಗ್ತಾಯಿತ್ತು, ಬಟ್ ಆಗ್ತಾ ಇರಲಿಲ್ಲ. ಮನೆಗೆ ಬಂದು ಒಂದು ಸ್ವಲ್ಪ ನೀರಿಗೆಲ್ಲ ಕುಡಿದ್ಬಿಟ್ಟು ಹಾಸ್ಪಿಟಲಿಗೆ ಹೋಗೋಣ ಅಂತ ಸ್ಟೆಪ್ಸ್ ಇಳಿತಾ ಇದ್ವಿ. ಸೊ ಕೆಳಗಡೆ ಫುಲ್ಲು ಮತ್ತೆ ವಾಮಿಟ್ ಆಗೋಯಿತು. ಆಮೇಲೆ ಹಾಸ್ಪಿಟಲಿಗೆ ಹೋದಾಗ ಇಂಜೆಕ್ಷನು ಸ್ವಲ್ಪ ಟ್ಯಾಬ್ಲೆಟ್ಸ್ ಏನೋ ಕೊಟ್ಟರು, ಅದು ಕಾಮನ್ ಆಗೇ ಆಗುತ್ತೆ ಅಂತ. ಸೊ ಅವತ್ತು ಸ್ಟಾರ್ಟ್ ಆಗಿದ್ದು ವಾಮಿಟ್ ನನಗೆ, ಅಂದರೆ ಡಿಸೆಂಬರಲ್ಲಿ ಸ್ಟಾರ್ಟ್ ಆಗಿದ್ದು. 15th ಟೆಸ್ಟ್ ಮಾಡಿಸಿದ್ದು, ಅಂದರೆ ಒಂದು 20th ಸ್ಟಾರ್ಟ್ ಆಯಿತು, ಡಿಸೆಂಬರ್ 20th. ನನಗೆ 4 ತಿಂಗಳು ತುಂಬೋವರೆಗೂ ಕೂಡ ಎಷ್ಟೋ ವಾಮಿಟ್ ಆಗಿದೆ. ಅಂದರೆ ಟೈಮ್ನ ನೆನೆಸ್ಕೊಂಡ್ರೆ ಇವಾಗಲೂ ನರ್ಕ ಥರ ಫೀಲ್ ಆಗುತ್ತೆ, ಅಷ್ಟು ವಾಮಿಟ್ ಆಗ್ತಾಯಿತ್ತು ನನಗೆ. ಸೊ ನಾವೇನಾದರೂ ತಿಂದಾಗ ಅದು ವಾಮಿಟ್ ಆದರೆ ಪರವಾಗಿಲ್ಲ, ಅಟ್ಲೀಸ್ಟು ಏನೋ ತಿಂದಿರೋದಾದ್ರೂ ಹೊರಗಡೆ ಬರುತ್ತೆ. ನನಗೆ ನೀರು ಕೂಡ ಕುಡಿಯೋಕ್ಕಾಗ್ತಾ ಇರಲಿಲ್ಲ ಒಂದು ಸಲ ಅಂತೂ ಫುಲ್ಲು ಬಸ್ಸಲ್ಲೇ ವಾಮಿಟ್ ಮಾಡ್ಕೊಂಡು ಹೋಗ್ಬಿಟ್ಟಿದ್ದೆ ನಾನಂತೂ. ಅದು ನೆನೆಸ್ಕೊಂಡ್ರೆ ಇವಾಗ ಯಪ್ಪ ಅಂತ ಅನ್ಸುತ್ತೆ. ಸೊ ವಾಮಿಟ್ ಕಮ್ಮಿ ಆಗೋದಕ್ಕೆ ಅಂತ ಹೇಳ್ಬಿಟ್ಟು ಬಿಫೋರ್ ಫುಡ್ಡು ಒಂದು ಟ್ಯಾಬ್ಲೆಟ್ ಕೊಟ್ಟಿದ್ರು. ಸೊ ಅದನ್ನು ತೊಗೊತಾ ಇದ್ದೆ, ಬಟ್ ಅದನ್ನು ತೊಗೊಂಡ್ರೂ ಕೂಡ ಒಂದೊಂದ್ಸಲ ವಾಮಿಟ್ ಆಗಿಬಿಡ್ತಾ ಇತ್ತು. ಒಂದ್ಸಲ ಬಸ್ಸಲ್ಲೆಲ್ಲ ವಾಮಿಟ್ ಮಾಡ್ಕೊಬಿಟ್ಟಿದ್ದೆ. ಟ್ಯಾಬ್ಲೆಟ್ ತೊಗೊಂಡು ಆಮೇಲೆ ಒಂದು ಸ್ವಲ್ಪ ರಾಗಿ ಅಂಬಲಿ ಕುಡ್ಕೊಂಡು ಹೋಗಿದ್ದೆ. ಇಲ್ಲಿಂದ ಸ್ಯಾಟಿಲೈಟಿಂದ ವಿಜಯನಗರಿಗೆ ಹೋದೆ. ಸೊ ವಿಜಯನಗರಲ್ಲಿ ಸೀಟ್ ಇರಲಿಲ್ಲ, ನಿಂತಿದ್ದೆ. ಸೊ ಒಬ್ಬರು ಫುಲ್ ಸುಸ್ತಾಗ್ತಾಯಿತ್ತು, ನಂಗೆ ಆಗ್ತಾನೆ ಇರಲಿಲ್ಲ ಅಂತ ಹೇಳ್ಬಿಟ್ಟು ಸೀಟ್ ಕೇಳಿದೆ. ಸೀಟ್ ಕೊಟ್ಟರು. ಕೂತಿದ ತಕ್ಷಣವೇ ಫುಲ್ಲು ವಾಮಿಟ್ಟು. ಫಸ್ಟ್ ಟೈಮ್ ನಾನು ವಾಮಿಟ್ ಹಾಕಿದ್ದು ಬಸ್ಸಲ್ಲಿ. ಅಪ್ಪ, ನಾನು ಅಂದ್ಕೊತಾ ಇದ್ದೆ ನನ್ನ ಆಫೀಸ್ಗೆ ಹೋಗ್ಬೇಕಾದ್ರೆ ಎಲ್ಲ ಬಸ್ಸಲ್ಲಂತೂ ವಾಮಿಟ್ ಆಗಬಾರ್ದಂತ. ಬಿಕಾಸ್ ಹೆಂಗೆ ಮಾಡೋಕ್ಕಾಗುತ್ತೆ, ಕಿಟಕಿಲೆಲ್ಲ ನೋಡ್ತಾ ಇರ್ತಾರೆ, ಒಂಥರ ಅನಿಸ್ತಿರುತ್ತೆ ಅಂತ. ಬಟ್ ಆ ಟೈಮಲ್ಲಿ ಏನೂ ಮಾಡೋದಕ್ಕಾಗಲ್ಲ. ಬಸ್ಸಲ್ಲಿ ವಾಮಿಟ್ ಹಾಕ್ಕೊಂಡು ಒಂದು ಸ್ವಲ್ಪ ಸಮಾಧಾನ ಆಯಿತು. ಹಂಗೆ ಕೂತ್ಕೊಂಡೆ. ನೆಕ್ಸ್ಟ್ ಯಶವಂತಪುರಲ್ಲಿ ಇಳಿದೆ, ಮತ್ತೆ ಸ್ಟಾರ್ಟ್ ವಾಮಿಟ್ ಆಗೋ ಥರ. ಬಸ್ ಸ್ಟಾಪಲ್ಲಿ ಎಲ್ಲೋ ವಾಮಿಟ್ ಮಾಡಲಿ, ಹುಡುಕ್ತಾ ಇದ್ದೆ ಜಾಗ ಎಲ್ಲೋ ಮಾಡಲಿ ಅಂತ. ಅಷ್ಟೊತ್ತಿಗೆ ಬಸ್ ಬಂತು. ಸರಿ ಹೋಗ್ಬಿಡೋಣ ಹೆಂಗೋ, ಇನ್ನೊಂದು ಸ್ವಲ್ಪ ಒಂದು ಸ್ವಲ್ಪ ಹೊತ್ತು, ಒಂದು 15 ಮಿನಿಟ್ಸ್ ಆಗುತ್ತೆ ಅಂತ ಅಂದ್ಬಿಟ್ಟು ಹತ್ಕೊಂಡೆ ಬಸ್ ಇಳಿಸಿದೆ. ತಡ ಫುಲ್ಲು ವಾಮಿಟ್ ಬಂದಂಗಾಯಿತು. ರೋಡ್ ಕ್ರಾಸ್ ಮಾಡ್ತಿದ್ದೀನಿ, ವಾಮಿಟು ಫುಲ್ಲು ಕಂಟ್ರೋಲ್ ಮಾಡ್ಕೊಂಡಿದ್ದೆ ವಾಮಿಟ್ ಮಾಡಬಾರ್ದು ಅಂತ. ಫುಲ್ ರೋಡಲ್ಲಿ ಮತ್ತೆ ವಾಮಿಟ್ ಹಾಕ್ಕೊಂಡ್ಬಿಟ್ಟೆ. ನಿಂತ್ಕೊಂಡು ಅಲ್ಲಿ ವಾಮಿಟ್ ಮಾಡಿದ್ರೆ ಹೇಳಿದ್ರು ಬೈತಾರೇನೋ, ಏನಮ್ಮ ಇಲ್ಲಿ ವಾಮಿಟ್ ಮಾಡ್ತಾ ಇದೆಯಾ ಅಂತ ಬೈತಾರೇನೋ ಅಂತ ಒಂದು ಕಡೆ ಭಯ. ಹಂಗೂ ಒಂದು ಕಡೆ ವಾಮಿಟ್ ಮಾಡೋದು, ಹಂಗೆ ನಡ್ಕೊಂಡು ಹೋಗೋದು, ವಾಮಿಟ್ ಮಾಡೋದು, ನಡ್ಕೊಂಡು ಹೋಗೋದು, ಹಂಗೆ ಮಾಡಿದೆ. ಅದಾದಮೇಲೆ ಸರಿ ಆಗಲೇ ಇಲ್ಲ ಅಂತ ಅಂದ್ಬಿಟ್ಟು ಒಂದು ಕಡೆ ಕೂತ್ಕೊಂಡು ಫುಲ್ಲು ವಾಮಿಟ್ ಮಾಡಿ ಆಮೇಲೆ ನನ್ನ ಫ್ರೆಂಡಿಗೆ ಕಾಲ್ ಮಾಡಿ ಕೆಳಗಡೆ ಬಾ ಅಂತ ಕರೆಸ್ಕೊಂಡು ಆಮೇಲೆ ಮೇಲೆ ಹೋದೆ. ಅವತ್ತು
9 ಗಂಟೆಯಿಂದ ಒಂದು 10 ಗಂಟೆ ಒಳಗಡೆ ಅನಿಸುತ್ತೆ. ಒಂದು 10-15 ಸಲ ವಾಮಿಟ್ ಮಾಡಿಬಿಟ್ಟಿದ್ದೀನಿ. ನೀರು ಕುಡಿದ್ರೂ ವಾಮಿಟ್ಟು, ಏನು ಕುಡಿದ್ರೂ ವಾಮಿಟ್ಟು, ನೀರು ಕುಡ್ದಿಲ್ಲ ಅಂದ್ರೂ ವಾಮಿಟ್ಟು. ಸೊ ನೀರು ಕುಡಿದ್ರೂ ವಾಮಿಟ್ ಆಗುತ್ತೆ ಅಂದ್ಬಿಟ್ಟು ನಾನು ನೀರು ಕುಡಿಯೋದನ್ನು ಬಿಟ್ಟಿದ್ದೆ. ಹಂಗೂ ಫುಲ್ಲು ವಾಮಿಟ್ ಆಗ್ತಾನೇ ಇತ್ತು. ಸೊ ಅದಾದಮೇಲೆ ಆಗಲಿಲ್ಲ ಅಂತ ಅಂದ್ಬಿಟ್ಟು ಆಮೇಲೆ ಲೀವ್ ತೊಗೊಂಡು ಮನೆಗೆ ಬಂದುಬಿಟ್ಟೆ. ಸೊ ಅಷ್ಟು ವಾಮಿಟ್ ಆಗ್ತಾಯಿತ್ತು. ಅದಾದಮೇಲೆ ಒಂದು ಸಲ ಲೈಟಾಗಿ ಬ್ಲಡ್ ವಾಮಿಟ್ ಆಯಿತು. ಒಂದು ಸ್ವಲ್ಪ ಬ್ಲಡ್ ಬಂದಿತ್ತು. ಸೊ ನಾನು ಬಿಡು ನಾರ್ಮಲ್ ಅಂತ ಅಂದ್ಕೊಂಡು ಸುಮ್ಮನೆ ಆಗಿಬಿಟ್ಟೆ. ಅದಾದಮೇಲೆ ಕಿರಣ್ದು ಬೈಕ್ ತೊಗೊಂಡು ಬರೋಕ್ಕೆ ಹೋಗಿದ್ವಿ ಅಲ್ವ ನಾವು, ಬುಲೆಟು. ಅದು ತೊಗೊಂಡು ಬಂದಿದ್ದ ದಿನ ಫುಲ್ಲು ವಾಮಿಟ್ ಆಗಿಬಿಡ್ತು. ಅಲ್ಲಿ ಹಾಸ್ಪಿಟಲ್ ಹತ್ರ ಏನೋ ಹೋಗಿದ್ವಿ ಅಂತ ಅನಿಸುತ್ತೆ, ಕಿರಣ್ಗೇನೋ ಚೆಕ್ ಮಾಡ್ಸೋಕ್ಕೆ. ಅದನ್ನು ಹಾಸ್ಪಿಟಲ್ ತೆಗ್ದಿರಲಿಲ್ಲ ಅಂತ ಅಂದ್ಬಿಟ್ಟು ಅಲ್ಲಿ ದೋಸೆ ತಿನ್ನೋಣ ಅಂತ ಹೋದ್ವಿ. ಫುಲ್ಲು ವಾಮಿಟ್ ಆಗಿಬಿಡ್ತು. ಎಷ್ಟಂದರೆ ಇಷ್ಟು ಬ್ಲಡ್ ಬಂದುಬಿಡ್ತು. ಸೊ ಅದು ಬ್ಲಡ್ ನೋಡಿ ನನಗೆ ಫುಲ್ ಗಾಬರಿ ಆಗೋಯ್ತು. ಏನಾಯಿತು ನನಗೇನು ಟೆನ್ಷನ್, ಪಾಪಗೇನಾದರೂ ಆಗಿಬಿಡ್ತೋ ಏನೋ ಅಂತ ಫುಲ್ ಗಾಬರಿ ಆಗೋಯ್ತು. ಫಸ್ಟ್ ಟೈಮು ಬಂದಿತ್ತು ಬ್ಲಡ್ಡು, ಬಟ್ ಅಷ್ಟು ಬಂದಿರಲಿಲ್ಲ. ಈ ಸಲ ಮಾಡಿದಾಗ ಇಷ್ಟು ಬ್ಲಡ್ ನೋಡಿ ನನಗೆ ಫುಲ್ ಟೆನ್ಷನ್ ಆಗೋಯ್ತು. ಅದರಿಂದ ಬರ್ತಿದ್ದಂಗೆ ಹಾಸ್ಪಿಟಲಿಗೆ ಹೋಗಿ ಎಲ್ಲ ಚೆಕ್ ಮಾಡಿಸಿದ್ವಿ. ಅವರಂದರು ಪ್ರೆಗ್ನೆನ್ಸಿ ಟೈಮಲ್ಲಿ ಬ್ಲಡ್ ಸರ್ಕ್ಯುಲೇಷನ್ ಜಾಸ್ತಿ ಇರುತ್ತೆ. ಸೊ ಹಾಗಾಗಿ ನಾವು ಫೋರ್ಸಾಗಿ ವಾಮಿಟ್ ಮಾಡಿದ್ರೆ ಬ್ಲಡ್ ಕೂಡ ಬರುತ್ತೆ ಅಂತ ಹೇಳಿದ್ರು. ಸೊ ಅವಾಗ ಒಂದು ಸ್ವಲ್ಪ ಸಮಾಧಾನ ಆಯಿತು. ಆಲ್ಮೋಸ್ಟ್ 4 ಮಂತ್ಸ್ವರೆಗೂ ಕೂಡ ಇದೇ ಆಗಿತ್ತು, ಫುಲ್ ವಾಮಿಟು. ಅದಾದಮೇಲೆ ಒಂದು ಸಲ ಕಿವಿ ನೋವು ಬರೇ ಬಂತು. ಈ ಕಡೆ ಲೆಫ್ಟ್ ಕಿವಿ ಸಖತ್ ಪೇನ್ ಬರ್ತಾಯಿತ್ತು. ಫುಲ್ಲು ಗುಂಡಿ ಅಂತ ಆಗ್ತಾನೆ ಇರಲಿಲ್ಲ. ಎಷ್ಟಂದರೆ ಇಲ್ಲಿ ಫುಲ್ಲು ಇದಿಷ್ಟು ಕೂಡ ಫುಲ್ ಪೇನ್ ಬಂದುಬಿಟ್ಟಿತ್ತು. ಅದೇಂತಕ್ಕೆ ಬಂದಿತ್ತು ಅಂತ ಗೊತ್ತಿಲ್ಲ. ಅದಾದಮೇಲೆ ಇಲ್ಲಿ ಹಾಸ್ಪಿಟಲ್ ಚೆಕ್ ಮಾಡಿಸಿದ್ದಕ್ಕೆ ಅವರು ಕಿವಿ ಡಾಕ್ಟ್ರ್ ಹತ್ರನೇ ಹೋಗಬೇಕು ಅಂತ ಹೇಳಿದ್ರು. ನಾರ್ಮಲಾಗಿ ಚೆಕ್ ಮಾಡಿಸ್ತೀವಲ್ಲ, ಅಲ್ಲಿ ಚೆಕ್ ಮಾಡಿದ್ದಕ್ಕೆ. ಆಮೇಲೆ ಇನ್ನೊಂದು ಕಡೆ ಹೋಗಿ ನಾನು ತೋರಿಸ್ಕೊಂಡೆ. ಅಲ್ಲಿ ಡ್ರಾಪ್ಸ್ ಕೊಟ್ಟಿದ್ರು, ಅದನ್ನು ಹಾಕಿದ್ಮೇಲೆ ಕಮ್ಮಿ ಆಯಿತು. ಆಲ್ಮೋಸ್ಟ್ ಒಂದು 4 ಮಂತ್ಸ್ ನನ್ನ ಒಂದು ರೋಟೀನಿಗೆ ಏನಾಗಿತ್ತಂದರೆ, ಬೆಳಿಗ್ಗೆ ಎದ್ದೇಳು, ಏನಾದರೂ ಒಂದು ಸಣ್ಣ ಪುಟ್ಟ ಕೆಲಸ ಮಾಡು, ರೆಡಿ ಆಗು, ಆಫೀಸಿಗೆ ಹೋಗು, ಆಫೀಸಿಂದ ಬಾ, ಊಟ ಮಾಡು, ಮಲ್ಕೋ. ಸೊ ಸೇಮ್ ರೋಟೀನ್ ಇದೆ, ಕಂಟಿನ್ಯೂ ಆಗ್ತಾಯಿತ್ತು. ಯಾವಾಗ ಒಂದು 4 ಮಂತ್ಸ್ ಕಂಪ್ಲೀಟ್ ಆಯಿತು, 5 ಬಿತ್ತು. ಅದಾದಮೇಲೆ ವಾಮಿಟ್ ಫುಲ್ ಕಂಪ್ಲೀಟಾಗಿ ಸ್ಟಾಪ್ ಆಗಿಬಿಡ್ತು. ಸೊ ಒಂಥರ ಮನಸ್ಸಿಗೆ ಸಮಾಧಾನ. ನಮಗೆ ಅನಿಸೋದು ಇಲ್ಲ ಅಂದರೆ 4 ಮಂತ್ಸಲ್ಲಿ ನಾವು ಪ್ರೆಗ್ನೆಂಟ್ ಇದ್ದೀವಿ ಅಂತಲೇ ಅನಿಸಲ್ಲ. ಯಾಕಂದರೆ ಆ ಲೆವೆಲಿಗೆ ವಾಮಿಟ್ ಆಗ್ತಾ ಇರುತ್ತೆ. ನಮ್ಮ ಹೊಟ್ಟೆಯಲ್ಲಿ ಒಂದು ಮಗು ಇದೆ ಅಂತಲೂ ಗೊತ್ತಾಗಲ್ಲ. ಆ ಲೆವೆಲಿಗೆ ವಾಮಿಟ್ ಆಗಿ ಒಂದು ಆಲ್ಮೋಸ್ಟ್ ನಾನು 4 kg ಏನೋ ಕಮ್ಮಿ ಆಗಿದ್ದೆ 4 ತಿಂಗಳಲ್ಲಿ. 54 ಇದ್ದೆ ಪ್ರೆಗ್ನೆನ್ಸಿಗೆ ಮುಂಚೆ. ಅದಾದಮೇಲೆ ವಾಮಿಟೆಲ್ಲ ಆಗಿ ಒಂದು 4 kg ಸಣ್ಣ ಆಗಿದ್ದೆ. ಏನೂ ಕೂಡ ತಿನ್ನೋಕ್ಕಾಗ್ತಾ ಇರಲಿಲ್ಲ. ಏನು ತಿಂದ್ರೂ ವಾಮಿಟ್ಟು. ಇವಾಗ ನಾನು ಊಟನೇ ಮಾಡ್ತಾ ಇರಲಿಲ್ಲ. ಎಷ್ಟೊಂದು ಸಲ ಹಂಗೆ ಮಾಡ್ಕೊಂಡ್ಬಿಡ್ತಾಯಿದ್ದೆ. ಜ್ಯೂಸ್ ಕುಡಿದ್ರೂ ವಾಮಿಟ್ ಆಗೋದು, ಏನು ಕುಡಿದ್ರೂ ವಾಮಿಟ್ ಆಗೋದು. ಹಾಗಾಗಿ ನಾನು ಊಟನೇ ಮಾಡೋಕ್ಕೆ ಹೋಗ್ತಾ ಇರಲಿಲ್ಲ. ಬಿಟ್ಟರೆ ಸಾಕು ಮಾಡ್ಕೊಂಬಿಡೋಣ ಅಂತ. ಎದ್ದಿದ್ರೆ ತಿನ್ಬೇಕಂತ ಅನಿಸಿದ್ರೆ ಹೊಟ್ಟೆ ಸಿಗ್ತಾಯಿತ್ತು, ಬಟ್ ಎಲ್ಲಿ ತಿಂದರೆ ವಾಮಿಟ್ ಆಗುತ್ತೆ. ಮತ್ತೆ ಯಾರು ವಾಮಿಟ್ ಮಾಡ್ತಾರೆ, ಅದೊಂದು ನರಕ. ಯಾಕಂದರೆ ನಮಗೆ ನಾರ್ಮಲಾಗಿಯೇ 1 ಸಲ 2 ಸಲ ವಾಮಿಟ್ ಮಾಡಿದ್ರೆ ತಡ್ಕೊಳಕ್ಕಾಗಲ್ಲ. ನಾನು ಹೊಟ್ಟೆ ಒಳಗಡೆ ಏನಾದರೂ ಇತ್ತು, ಅದು ಹೊರಗಡೆ ಬಂದರೆ ಪರವಾಗಿಲ್ಲ. ಏನೂ ಇಲ್ಲದೇನೇ ಅಂತ ಮಾಡೋದಿದೆಯಲ್ಲ, ಅದೊಳ್ಳೆ ಕರಳೆಲ್ಲ ಹಿಂಡ್ದಂಗೆ ಆಗ್ತಾಯಿತ್ತು. ಸೊ ಮಲ್ಕೊಂಡ್ಬಿಡ್ತಾಯಿದ್ದೆ, ಊಟನೇ ಮಾಡ್ತಾ ಇರಲಿಲ್ಲ ಸಮ್ಟೈಮ್ಸು. ಸೊ ಕಂಟಿನ್ಯೂಸ್ ಆಗಿ ಏನು ನೋಡಿದ್ರು ವಾಮಿಟ್ಟು, ವಾಸನೆ, ಸ್ಮೆಲ್ಲಿಗೂ ಕೂಡ ವಾಮಿಟ್ ಆಗ್ತಾಯಿತ್ತು. ಇಲ್ಲಿ ಬಿಸಿಬೇಳೆ ಭಾತ್ ಏನಾದರೂ ಮಾಡ್ತಾಯಿದ್ರೆ ವಾಮಿಟ್ ಆಗ್ತಾಯಿತ್ತು. ಸೊ ಬರೀ ವಾಮಿಟಲ್ಲೇ ಆಗಿದೆ 4 ತಿಂಗಳು. ಅದಾದಮೇಲೆ 5 ತಿಂಗಳಿಗೆ ಬಿಂದ್ಮೇಲೆ ಓಕೆ, ಫುಲ್ಲು ಸ್ವಲ್ಪ ಸುಸ್ತೂ ಕೂಡ ಕಮ್ಮಿ ಆಯಿತು ನನಗೆ. ಅಷ್ಟೇನು ಸುಸ್ತು ಅನಿಸ್ತಿರ್ಲಿಲ್ಲ. 4 ಮಂತ್ಸ್ವರೆಗೂ ಏನಷ್ಟು ಸುಸ್ತಿತ್ತು ಅಷ್ಟೆಲ್ಲ ಏನು ಸುಸ್ತಿರಲಿಲ್ಲ. ಸೊ 5 ಮಂತ್ಸಿಂದ ಒಂದು ಸ್ವಲ್ಪ ನಾರ್ಮಲಾಗಿ ಸುಸ್ತಾಗ್ತಾಯಿತ್ತು, ಬಟ್ ಅಷ್ಟೇನಿರಲಿಲ್ಲ. ಒಂದು ಸ್ವಲ್ಪ ಕಮ್ಮಿ ಆಗಿತ್ತು. ಒಂದು ಸ್ವಲ್ಪ ಆ್ಯಕ್ಟಿವ್ ಆಗಿ ಕೂಡ ಇದ್ದೆ. ಸೊ ಅವಾಗ ಏನೇನು ತಿನ್ನಬೇಕಂತ ಅನ್ನಿಸ್ತಾಯಿತ್ತು ಎಲ್ಲನೂ ಕೂಡ ತಿಂತಾಯಿದ್ದೆ. ಜಾಸ್ತಿ ನಾನು ನನ್ನ ಪ್ರೆಗ್ನೆನ್ಸಿಯಲ್ಲಿ ತಿಂದಿರೋದು ಅಂದರೆ ಮಾವಿನಕಾಯಿ, ಸ್ವೀಟ್ಸ್. ಒಂದು ಸ್ವಲ್ಪ ಕ್ರೇವಿಂಗ್ಸ್ ಜಾಸ್ತಿ ಆಗ್ತಾಯಿತ್ತು. ಯಾಕೆ ಫಸ್ಟೆಲ್ಲ ನನಗೇನು ಅಷ್ಟೊಂದು ಸ್ವೀಟ್ ತಿನ್ನಬೇಕಂತ ಅನ್ನಿಸ್ತಿರ್ಲಿಲ್ಲ. ತಿಂದ್ರೂ ಒಂದು ಚೂರು ತಿಂತಾಯಿದ್ದೆ ಅಷ್ಟೇ. ಬಟ್ ಈ ಪ್ರೆಗ್ನೆನ್ಸಿಯಲ್ಲಿ ನಾನು ಒಂದು ಸ್ವಲ್ಪ ಸ್ವೀಟ್ ಜಾಸ್ತಿ ತಿನ್ನಬೇಕು ಅಂತ ಅನ್ನಿಸ್ತಾಯಿತ್ತು. ಸ್ವೀಟು, ಈ ಕೇಕ್, ಈ ಥರದ ಐಸ್ ಕ್ರೀಮು ಜಾಸ್ತಿ ತಿನ್ನೋದಂದರೆ ಐಸ್ ಕ್ರೀಮು, ಮಾವಿನಕಾಯಿ. ಇವಾಗ ಮಾವಿನ ಸೀಸನ್ ಸ್ಟಾರ್ಟ್ ಆಗಿದೆಯಲ್ಲ, ಸೊ ಮಾವಿನ ಹಣ್ಣು ಇಷ್ಟೇ ಜಾಸ್ತಿ ತಿಂದಿರೋದು ನಾನು. ಸೊ ಚಿಕನ್ ಅಂತೂ ಬಿಟ್ಬಿಟ್ಟಿದ್ದೀನಿ, ಬರೀ ಮಟನ್ ಅಷ್ಟೇ. ಸಮ ಮನೆಗೆ ಹೋದ್ರೂ ಮಟನ್ ಮಾಡೇ ಕೊಡ್ತಾರೆ. ಇವನ್ ಫಿಶ್ಶು ಕೂಡ ಅಷ್ಟೇ. ಮೊದಲು ಸಖತ್ ತಿಂತಾಯಿದ್ದೆ ಫಿಶ್ಶು, ಇವಾಗ ಸ್ಮೆಲ್ಲಿಗೆ ಒಂಥರ ಆಗುತ್ತೆ. ಏನಿದ್ರು ಬರೀ ಮಟನ್ ಅಷ್ಟೇ ತಿಂತೀನಿ. ಚಿಕನ್ ಅಂದರೆ ಹೋಟ್ಲಲ್ಲಿ ತಂದಿದ್ದು ಬಿರಿಯಾನಿ ಆ ಥರ ಏನಾದರೂ ತಿಂತೀನಿ ಅಷ್ಟೇ. ಬಟ್ ಮನೇಲಿ ಮಾಡ್ತಾ ಇರ್ಬೇಕಾದ್ರೆ ಅದು ಸ್ಮೆಲ್ಲಿಗೆ ವಾಮಿಟ್ ಬಂದಂಗೆ ಆಗುತ್ತೆ. ಸೊ ಮಟನ್ನು ಅಷ್ಟೇ, ಚಿಕನ್ ಸ್ಟಾಪ್ ಮಾಡಿದ್ದೀನಿ. ಚಿಕನ್ನು ಮತ್ತು ಫಿಶ್ ಎಲ್ಲ ಮುಂದಕ್ಕೆ ನೋಡಬೇಕು ಏನಾಗುತ್ತೆ ಅಂತ. ತಿಂದಿಲ್ಲ, ಫಿಶ್ ತಿನ್ನಬೇಕು ಜಾಸ್ತಿ, ಮಗು ಚುರುಕಾಗಿರುತ್ತೆ ಅಂತ ಹೇಳ್ತಾರೆ. ಇನ್ನು ಫಿಶ್ ತಿಂದಿಲ್ಲ, ನೋಡಬೇಕು. ಮಂತ್ಸ್ ಬೀಳ್ತಿದ್ದಂಗೆ ಒಂದು ಸ್ವಲ್ಪ ಲೈಟಾಗಿ ಮೂಮೆಂಟ್ಸ್ ಸ್ಟಾರ್ಟ್ ಆಯಿತು ನನಗೆ. ಒಂದು 20 ವೀಕ್ಸ್ಗೂ ಸ್ಟಾರ್ಟ್ ಆಗುತ್ತೆ ಅಂತ ಹೇಳ್ತಾರೆ ಡಾಕ್ಟ್ರು. ಬಟ್ ನನಗೆ 5 ಮಂತ್ಸ್ ಬಿದ್ದಾಗಲೇ ಲೈಟಾಗಿ ಒಂಚೂರು ಸ್ಟಾರ್ಟ್ ಆಗಿತ್ತು. ಅಂದರೆ ನನಗೆ ಮಾತ್ರ ಫೀಲ್ ಆಗ್ತಾಯಿತ್ತು ಅಷ್ಟೇ. ಅದು
ಒಂದು ಸ್ವಲ್ಪ ಲೈಟಾಗಿ ಮೂಮೆಂಟ್ ಆಗೋದೆಲ್ಲ ಗೊತ್ತಾಗ್ತಾ ಇತ್ತು. ಸೊ 6 ಮಂತ್ಸಿಗೆ ಬಿದ್ಮೇಲೆ ಒಂದ್ಸಲ ಮೂಮೆಂಟ್ಸೇ ಗೊತ್ತಾಗ್ತಾ ಇರಲಿಲ್ಲ ನನಗೆ. ನೈಟ್ ಹೊತ್ತು ಮಲ್ಕೊಳ್ಳೋ ಟೈಮಲ್ಲಾದರೂ ಅಟ್ಲೀಸ್ಟ್ ದಿನಕ್ಕೆ ಒಂದ್ಸಲ ಅದು ನನಗೆ ಗೊತ್ತಾಗ್ತಾ ಇತ್ತು ಮೂಮೆಂಟು. ಒಂದಿನ ಪೂರ್ತಿ ನನಗೆ ಗೊತ್ತೇ ಆಗಲಿಲ್ಲ. ಸೊ ಬಿಡು ಅದು ಅಂದ್ಕೊಂಡು ನಾನು ಅಷ್ಟು ಅಬ್ಸರ್ವ್ ಮಾಡಿದ್ದಿಲ್ಲ. ನೆಕ್ಸ್ಟ್ ಡೇನೂ ಕೂಡ ನಂಗೆ ಗೊತ್ತಾಗಲಿಲ್ಲ ಸಿಂಪ್ಟಮ್ಸು. ಅವಾಗ ಸಂಜೆ ಆಗ್ತಾ ನನಗೆ ಸ್ವಲ್ಪ ಡೌಟ್ ಆಗೋಯ್ತು, ಎಂತಕ್ಕೆ ಒಂಚೂರು ಮೂಮೆಂಟ್ ಆಗ್ತಿಲ್ವಲ್ಲ ಎಂತಕ್ಕೆ ಅಂತ. ಸ್ವಲ್ಪ ಗಾಬರಿಯಾಗಿ ಸರಿ ಅಂತೇಳಿ ಕೆಳಗಡೆ ಕ್ಲಿನಿಕ್ ಇತ್ತು ಮನೆ ಹತ್ರ, ಅಲ್ಲಿ ಹೋಗಿ ಚೆಕ್ ಮಾಡಿದ್ವಿ. ಅವರು ನನ್ನ ಹಾರ್ಟ್ ಬೀಟ್ನ ಚೆಕ್ ಮಾಡಿ ಹೇಳಿದ್ರು ನಾರ್ಮಲ್ ಆಗಿದೆ ಅಂತ. ಪಾಪು ಹಾರ್ಟ್ ಬೀಟ್ ಚೆಕ್ ಮಾಡಲಿಲ್ಲ, ಅವಾಗಲೂ ನಂಗೆ ಸಮಾಧಾನನೇ ಆಗಲಿಲ್ಲ. ಆಮೇಲಿಂದ ಮತ್ತೆ ನಾರ್ಮಲ್ ಹಾಸ್ಪಿಟಲಿಗೆ ಹೋಗಿದ್ವಲ್ವ, ಚೆಕಪ್ ಮಾಡಿಸ್ಕೊತಿದ್ದೀನಲ್ಲ ಅದೇ ಹಾಸ್ಪಿಟಲಿಗೆ ಹೋಗಿ ಚೆಕ್ ಮಾಡಿಸಿದ್ವಿ. ಸೊ ಅದಾದಮೇಲೆ ಓಕೆ ಹಾರ್ಟ್ ಬೀಟ್ ಎಲ್ಲ ನಾರ್ಮಲ್ ಇದೆ ಅಂತೇಳಿ ಅಲ್ಲೇ ಒಂದು ಹಾಫ್ ಆನ್ ಅವರ್ ಮಲ್ಕೊಳ್ಳಿ, ನಿಮಗೆ ಮೂಮೆಂಟ್ಸ್ ಗೊತ್ತಾಗುತ್ತೆ, ಎಷ್ಟು ಸಲ ಮೂಮೆಂಟ್ ಆಗುತ್ತೆ ಅಂತ ಕೌಂಟ್ ಮಾಡಿ ಅಂತ ಹೇಳಿದ್ರು. ಆಮೇಲೆ ಸರಿ ಅಂತ ಹಂಗೆ ಮಲ್ಕೊಂಡು ಕೌಂಟ್ ಮಾಡಿದೆ. ಸೊ ಅವಾಗ ನನಗೆ ಮೂಮೆಂಟ್ಸ್ ಚೆನ್ನಾಗಾಯಿತು. ನಾನು ಅದನ್ನೇ ಮನೇಲಿ ಆ ಕೆಲಸ ಮಾಡಿದ್ದೇನೆ, ನನಗೆ ಗೊತ್ತಾಗಿರ್ತಿತ್ತು. ನಾನು ಅಬ್ಸರ್ವ್ ಮಾಡಲಿಲ್ಲ ಮನೇಲಿ. ಸ್ವಲ್ಪ ಗಾಬರಿ ಆಗಿಬಿಟ್ಟು ಹಾಸ್ಪಿಟಲಿಗೆ ಹೋಗಿದ್ದೆ. ಅದಾದಮೇಲೆ ಸರಿ ಮೂಮೆಂಟ್ ಆಗ್ತಾಯಿದೆ ಅಂದ್ಬಿಟ್ಟು ಅವಾಗ ಒಂದು ಸ್ವಲ್ಪ ಸಮಾಧಾನ ಆಯಿತು. ಸೊ ಅವಾಗ ನಮಗೆ ಪಾಪುದು ಹಾರ್ಟ್ ಬಿಟ್ಟು ಅಥವಾ ಮಾನಿಟರಲ್ಲಿ ಬೇಬಿ ಮೂಮೆಂಟ್ಸ್ ಎಲ್ಲ ತೋರಿಸ್ತಾರಲ್ವ, ಅದು ನೋಡಿದಾಗಲೇ ಏನೋ ಒಂಥರ ಸಮಾಧಾನ ಅಂತ ಅನಿಸುತ್ತೆ. ಸೊ 6 ಮಂತ್ಸ್ ಹಿಂಗಾಯಿತು. ಸೊ ಆಮೇಲೆ ಮೆಟರ್ನಿಟಿ ಲೀವ್ ಅಂತ ಅಂದ್ಬಿಟ್ಟು ಮೆಟರ್ನಿಟಿ ಲೀವ್ ತೊಗೊಂಡೆ ನಾನು 6 ಮಂತ್ಸ್ ಕಂಪ್ಲೀಟ್ ಆಗ್ತಿದ್ದಂಗೆ. ಸೊ 7th ನಾನು ಮನೇಲೇ ಇದ್ದೆ. ಸೊ ಮನೇಲಿ ನಾರ್ಮಲಾಗಿ ಇನ್ನೇನು ಕೆಲಸ ಇರುತ್ತೆ ಎಲ್ಲ ಮಾಡ್ತಾಯಿದ್ದೆ, ಕಸ ಗುಡಿಸೋದು, ಒರೆಸೋದು, ಪಾತ್ರೆ ತೊಳೆಯೋದು ಅದೆಲ್ಲನೂ ಕೂಡ ಇವಾಗ ಮಾಡ್ತಾಯಿದ್ದೀನಿ. ಇವಾಗ ನನಗೆ 7 ಕಂಪ್ಲೀಟಾಗಿ ಇವಾಗ 8ಗೆ ಬಿದ್ದಿದೆ. ಸೊ 7ಅಲ್ಲಿ ಏನಂದರೆ ಒಂದು ಸ್ವಲ್ಪ ಕಾಲು ತುಂಬಾ ಪೇನ್ ಆಗ್ತಾಯಿತ್ತು, ಜಾಸ್ತಿ ಇಂಡಿಯಲ್ಲಿ. ಸೊ ಇಂಡಿಯಲ್ಲಂತೂ ಫುಲ್ಲು ನೋವು ಬರ್ತಾಯಿತ್ತು. ಮಲ್ಕೊಳ್ಳೋ ಟೈಮಲ್ಲಂತೂ ಸಖತ್ತು, ಅಂದರೆ ಸಂಜೆ ಆಗ್ತಾ ಎನರ್ಜಿ ಫುಲ್ಲು ಲೋ ಆಗ್ತಾಯಿತ್ತು. ಸೊ ನಾನು ತುಂಬ ವ್ಲಾಗ್ಸ್ ಅದು ಇದು ಏನೋ ಮಾಡ್ಬೇಕು ಅನ್ಕೊತಾ ಇದ್ದೆ, ಬಟ್ ನಂಗೆ ಆಗ್ತಾನೇ ಇರಲಿಲ್ಲ. ಸೊ ಎಲ್ಲ ಕೆಲಸ ಎಲ್ಲ ಮುಗಿಸಿ ಊಟ ಮಾಡಿ ಮಧ್ಯಾಹ್ನ ಹೊತ್ತು ಒಂದು ಸ್ವಲ್ಪ ಹೊತ್ತು ಮಾಡ್ಕೊಂಡು ಸಂಜೆ ಆದರೆ ವಾಕಿಂಗ್ ಹೋಗೋದು. ನೋಡಿರ್ತೀರ ಅದನ್ನೆಲ್ಲ ನಾನು ಡೈಲಿ ವ್ಲಾಗಲ್ಲಿ ಜೊತೆ ಶೇರ್ ಮಾಡ್ತಾ ಇರ್ತೀನಿ. ಸೊ ಅಷ್ಟೇ ನನ್ನ ರೋಟೀನ್ ಆಗ್ತಾಯಿತ್ತು. ಸೊ ಲೆಗ್ ಒಂದು ಸ್ವಲ್ಪ ಅದೇ ಪೇನ್ ಆಗ್ತಾಯಿತ್ತು, ಅದು ನಾರ್ಮಲ್ ಪ್ರೆಗ್ನೆನ್ಸಿಲಿ ಆಗುತ್ತೆ ಅಂತ ಅಂದರು. ಸೊ ಸ್ವೆಲ್ಲಿಂಗ್ ಏನು ಇರಲಿಲ್ಲ ನನಗೆ. ನಾನು ಆಫೀಸಿಗೆ ಹೋಗೋ ಟೈಮಲ್ಲಿ ಒಂದು 4-5 ಮಂತ್ಸಿಗೆ ಸ್ಟಾರ್ಟ್ ಆಯ್ತು ಅನಿಸುತ್ತೆ. ಲೆಫ್ಟ್ ಲೆಗ್ ಮಾತ್ರ ನನಗೆ ಸ್ವಲ್ಪ ಸ್ವೆಲ್ಲಿಂಗ್ ಅನ್ನಿಸ್ತದು, ಅದು ಸಂಜೆ ಆಗ್ತಾ ಮಾತ್ರ ಸ್ವೆಲ್ಲಿಂಗ್ ಅಂತ ಅನ್ನಿಸ್ತಾ ಇತ್ತು. ಒಂದು ಸ್ವಲ್ಪ ಊದ್ಕೊತಾ ಇತ್ತು ಅಷ್ಟೇ ಕಾಲ ಹತ್ರ. ಅದನ್ನು ಬಿಟ್ಟರೆ ಇನ್ನೇನಿರಲಿಲ್ಲ. ಸ್ವಲ್ಪ ಬಾಡಿ ಪೇನು ಆ್ಯಂಡ್ ಬ್ಯಾಕ್ ಪೇನ್ ತುಂಬ ಅಂದರೆ ತುಂಬ ಬರ್ತಾಯಿತ್ತು. ಬ್ಯಾಕ್ ಪೇನ್ ಈಗಲೂ ಬರ್ತಾ ಇರುತ್ತೆ ಅವಾಗವಾಗ. ಜಾಸ್ತಿ ಹೊತ್ತು ಕೂತ್ಕೊಳ್ಳೋಕ್ಕಾಗಲ್ಲ, ಒಂದು ಸ್ವಲ್ಪ ಮಲ್ಕೊಂಡ್ರೆ ರೆಸ್ಟ್ ಮಾಡಬೇಕು, ಇಲ್ಲಾಂತಂದರೆ ಸಖತ್ ಬ್ಯಾಕ್ ಪೇನ್ ಬರ್ತಾಯಿತ್ತು. ಸೊ ಅದಕ್ಕೆಲ್ಲ ಟ್ಯಾಬ್ಲೆಟ್ಸ್ ಕೊಡ್ತಾರೆ, ಬಟ್ ಸ್ವಲ್ಪ ಟ್ಯಾಬ್ಲೆಟ್ಸ್ ಕೊಟ್ಟಮೇಲೆ ಒಂದು ಸ್ವಲ್ಪ ಪರವಾಗಿಲ್ಲ. ಅದು 5 ಮಂತ್ಸಿಗೆ ಬಿದ್ಮೇಲೆ ಆ ಟ್ಯಾಬ್ಲೆಟ್ಸ್ನ ಸ್ಟಾರ್ಟ್ ಮಾಡ್ತಾರೆ. ಸೊ ಟ್ಯಾಬ್ಲೆಟ್ಸ್ ತೊಗೊಂಡ್ರೆ ಬ್ಯಾಕ್ ಪೇನ್ ಒಂದು ಸ್ವಲ್ಪ ಕಮ್ಮಿ ಆಗಿದೆ ಅಂತ ಹೇಳ್ಬೋದು. ಇವಾಗ ಅಷ್ಟು ಮೊದಲಿನಷ್ಟು ಬ್ಯಾಕ್ ಪೇನ್ ಇಲ್ಲ. ನನಗೆ 5-6 ಮಂತ್ಸ್ ಇದ್ದಾಗ ಸಖತ್ ಬ್ಯಾಕ್ ಪೇನ್ ಬರ್ತಾಯಿತ್ತು. ಇವಾಗ ಕಂಟಿನ್ಯೂಸ್ ಆಗಿ ಟ್ಯಾಬ್ಲೆಟ್ ತೊಗೊತಿರೋದ್ರಿಂದ ಬ್ಯಾಕ್ ಪೇನ್ ಏನೂ ಇಲ್ಲ. ನಂಗೆ ಸ್ಟಾರ್ಟಿಂಗ್ ಒಂದು ಕೊಟ್ಟಿದ್ರು ಟ್ಯಾಬ್ಲೆಟು, ನಾನು ಅದನ್ನು ತೊಗೊತಾನೇ ಇರಲಿಲ್ಲ. ಬಿಕಾಸ್ ಅದನ್ನು ತೊಗೊಂಡ್ಮೇಲೆ ನಂಗೆ ಒಂಥರ ಸುಸ್ತು ಜಾಸ್ತಿ ಅನ್ನಿಸ್ತಾ ಇತ್ತು ಅಂತೇಳಿ ಅದನ್ನು ತೊಗೊಂಡೇ ಇರಲಿಲ್ಲ. ಆಮೇಲೆ ಬೇರೆ ಟ್ಯಾಬ್ಲೆಟ್ಸು ಕೊಟ್ಟರು, ಸೊ ಅದನ್ನು ತೊಗೊತಾ ಇದ್ದೀನಿ. ಸೊ ಬೇಬಿ ಮೂಮೆಂಟ್ಸ್ ಹೇಳ್ದಂಗೆ 5 ಮಂತ್ಸಲ್ಲಿ ಒಂದು ಸ್ವಲ್ಪ ಗೊತ್ತಾಗ್ತಾ ಇತ್ತು. 6 ಮಂತ್ಸು. ಸೊ 6 ಕಂಪ್ಲೀಟ್ ಆಮೇಲಂತೂ ಫುಲ್ಲು ಆ್ಯಕ್ಟಿವ್ ಆಗಂತೂ ಇವಾಗ ಫುಲ್ ಓಡಾಡ್ತಾ ಇರುತ್ತೆ. ನೈಟ್ ಹೊತ್ತು ಕರೆಕ್ಟಾಗಿ ನಾನು ಮಲ್ಕೊಳ್ಳೋ ಟೈಮಲ್ಲೇ, ನೈಟ್ ಹೊತ್ತು ಅಂತಲ್ಲ ಮಧ್ಯಾಹ್ನ ಹೊತ್ತು ಮಲ್ಕೊಂಡ್ರು ಅಷ್ಟೇ, ನೈಟ್ ಹೊತ್ತು ಮಲ್ಕೊಂಡ್ರು ಅಷ್ಟೇ, ಮಲ್ಕೊಳ್ಳೋ ಟೈಮಲ್ಲಿ ಕರೆಕ್ಟಾಗಿ ಓಡಾಡೋಕ್ಕೆ ಸ್ಟಾರ್ಟ್ ಮಾಡಿಬಿಡುತ್ತೆ. ಹೆಂಗೆ ಓಡಾಡ್ತಾ ಇರುತ್ತೆ ಅಂದರೆ ಹಾಕೊಂಡು ಓಡೋದ್ಬಿಲ್ಲ ಅನ್ನೋ ಅಷ್ಟು ಅನ್ನಿಸ್ತಿರುತ್ತೆ. ಅದು ಓಡಾಡಿದ್ರೆ ಒಂಥರ, ಓಡಾಡಿಲ್ಲ ಅಂದರೆ ಇನ್ನೊಂಥರ. ಓಡಾಡಿಲ್ಲ ಅಂದರೆ ಏನಕ್ಕೆ ಓಡಾಡ್ತಿಲ್ಲ ಅನ್ನೋ ಟೆನ್ಷನು. ಓಡಾಡಿದ್ರೆ ಅಯ್ಯೋ ಇಷ್ಟೊಂದು ಓಡಾಡ್ತಾ ಇದ್ದಿಲ್ಲ, ಮಲ್ಕೊಳ್ಳೋ ಟೈಮಲ್ಲೇ ಓಡಾಡ್ತಿದ್ಯಲ್ಲ ಅಂತ. ಅದು ಕೆಲಸ ಮಾಡೋ ಟೈಮಲ್ಲೆಲ್ಲ ಏನು ಮೂಮೆಂಟ್ಸೇ ಗೊತ್ತಾಗಲ್ಲ, ಸುಮ್ಮನೆ ಇರುತ್ತೆ. ಯಾವಾಗ ಸುಮ್ಮನೆ ಕೂತ್ಕೊಂಡು ಒಂದು ಸ್ವಲ್ಪ ರಿಲ್ಯಾಕ್ಸ್ ಮಾಡೋಣ ಅನ್ಕೊತಿರ್ತೀವಿ, ಆವಾಗಲೇ ಮೂಮೆಂಟ್ಸ್ ಜಾಸ್ತಿ ಆಗ್ತಾ ಇರುತ್ತೆ. ಸೊ ಇವಾಗ ಬೇರೆಯವರು ಎಲ್ಲ ಹೇಳ್ತಾರೆ ಹೊಟ್ಟೆ ಹಸಿತಾ ಇದ್ದರೆ ಮೂಮೆಂಟ್ಸ್ ಜಾಸ್ತಿ ಆಗುತ್ತೆ, ಸೊ ಊಟ ಮಾಡಿದ್ಮೇಲೆ ಕಮ್ಮಿ ಆಗುತ್ತೆ ಅಂತ. ನನಗೊಂದು ಸ್ವಲ್ಪ ಉಲ್ಟಾ ಅಂತ ಅನಿಸುತ್ತೆ. ಸೊ ನಾನು ಊಟ ಮಾಡೋ ಟೈಮ್ ಅಂದರೆ ಹೊಟ್ಟೆ ಹಸಿದಾಗೆಲ್ಲ ನನಗೇನು ಅಷ್ಟು ಮೂಮೆಂಟ್ಸ್ ಆಗಲ್ಲ. ನಾನು ಯಾವಾಗ ಊಟ ಮಾಡಿ ಮುಗಿಸ್ತೀನಿ ಆವಾಗ ಮೂಮೆಂಟ್ಸ್ ಜಾಸ್ತಿ ಆಗುತ್ತೆ ನನಗೆ. ಸೊ ಅದ್ರದ್ದು ಮೂಮೆಂಟ್ಸ್ ಎಲ್ಲ ವೀಡಿಯೋ ಮಾಡಿ ಇಟ್ಕೊಂಡಿದ್ದೀನಿ. ಆ್ಯಂಡ್ ಪ್ರೆಗ್ನೆನ್ಸಿ ಟೆಸ್ಟ್ದು ಕಿಟ್ದೆಲ್ಲ ಮಾಡಿದ್ದೆಲ್ಲ ಬ್ಲಾಗ್ ಮೀನ್ಸ್ ಟೆಸ್ಟ್ ಮಾಡಿದ್ದು ವೀಡಿಯೋ ಎಲ್ಲ ಅದೇ ಫೋನಲ್ಲಿದೆ. ಅದನ್ನು ಯಾವಾಗ ರೆಡಿ ಮಾಡಿಸ್ತೀನಿ ನಾನು ಆವಾಗಲೇ ಹಾಕ್ತೀನಿ, ಲೇಟ್ ಆದರೂ ಪರವಾಗಿಲ್ಲ. ಸೊ ಅದೊಂದು ಅಷ್ಟೇ ಇರೋದು ಅನ್ಸುತ್ತೆ ವೀಡಿಯೋ, ಅದು ಇನ್ನೊಂದೆರಡು ವೀಡಿಯೋ ಇರ್ಬೋದು. ಸೊ ಇನ್ನು ಮಿಕ್ಕಿದ್ದು ಈ ಮೂಮೆಂಟ್ಸ್ ಆಗೋದು ಎಲ್ಲ ವೀಡಿಯೋನು ಕೂಡ ಮಾಡಿಟ್ಕೊಂಡಿದ್ದೀನಿ. ಸೊ ರೀಲ್ಸ್ಗಳಲ್ಲೆಲ್ಲ ನೋಡ್ತಾ ಇದ್ದೆ ಮೂಮೆಂಟ್ಸ್ ಆಗೋ ಟೈಮಲ್ಲಿ ವೀಡಿಯೋ ಆನ್ ಮಾಡಿದ್ರೆ ಪಾಪ ಮೂಮೆಂಟ್ಸ್ನೇ ಸ್ಟಾಪ್ ಮಾಡುತ್ತೆ ಅಂತ. ಸೊ ಅದು ನಿಜವಾಗ್ಲೂ ನಿಜ. ಎಷ್ಟು ಆ್ಯಕ್ಟಿವ್ ಇರ್ತಾವೋ ಅದು ಏನಿರ್ತಾವೋ ಗೊತ್ತಿಲ್ಲ ಒಳಗಡೆ ಇರೋ ಮಕ್ಕಳುಗಳು. ಸೊ ಯಾವಾಗ ಓಡಾಡ್ತಿರುತ್ತೆ ಅದು ಮೂಮೆಂಟ್ನ ಕ್ಯಾಪ್ಚರ್ ಮಾಡೋಣ ಅಂತ ಯಾವಾಗ ವೀಡಿಯೋ ಆನ್ ಆಗುತ್ತೆ ಫುಲ್ ಸ್ಟಾಪ್ ಆಗಿಬಿಡುತ್ತೆ, ಒಂದು ಚೂರು ಕೂಡ ಶೇಕ್ ಆಗಲ್ಲ. ಆ ಥರ ಆಗ್ತಾಯಿತ್ತು, ಇವಾಗಲೂ ಕೂಡ ಆ ಥರ ಆಗ್ತಾ ಇರುತ್ತೆ. ಬಟ್ ನಮ್ಗೆ ಯಾವಾಗ ಒಂದು 7 ಮಂತ್ಸ್ ಕಂಪ್ಲೀಟಾಗಿ 8ಗೆ ಬೀಳುತ್ತೆ ಆವಾಗ ಮೂಮೆಂಟ್ಸ್ ಎಲ್ಲ ಜಾಸ್ತಿ ಆಗುತ್ತೆ. ಆ್ಯಂಡ್ ಅವಾಗ ನಾವು ಆರಾಮಾಗಿ ವೀಡಿಯೋ ಮಾಡ್ಕೊಬೋದು. ನಾನು 5 ತಿಂಗಳಿಂದನೇ ಹಿಂಗೆ ಇಟ್ಕೊಂಡು ಕೂತ್ಕೊತಾ ಇದ್ದೆ ಫೋನ್ನ. ಮೂಮೆಂಟ್ಸ್ ಗೊತ್ತಾಗ್ತಾ ಇರಲಿಲ್ಲ ಫೋನಲ್ಲಿ. ಮೂಮೆಂಟ್ಸ್ ಆದ್ರೂ ಫೋನಲ್ಲಿ ಅಷ್ಟು ಕ್ಯಾಪ್ಚರ್ ಆಗ್ತಾ ಇರಲಿಲ್ಲ ಮೂಮೆಂಟ್ಸು.
ಮತ್ತು ಫೋನ್ ತೆಗೆದ್ರೇ ಸಾಕು ನಿಲ್ಲಿಸ್ಬಿಡ್ತಾ ಇತ್ತು ಕೆಲವೊಂದು ಸಲ. ಸೊ ಎಷ್ಟೊಂದು ವೀಡಿಯೋಸ್ ಬರ್ರಿ ನಾನು ಹೊಟ್ಟೆದೇ ಹಿಡ್ಕೊಂಡಿದ್ದೀನಿ ಮೂಮೆಂಟ್ಸ್ ಕ್ಯಾಪ್ಚರ್ ಮಾಡೋಣ ಅಂತ. ಬಟ್ ಇವಾಗೆಲ್ಲ ಚೆನ್ನಾಗಿ ಓಡಾಡೋದೆಲ್ಲ ಕ್ಲಿಯರಾಗಿ ಕಾಣಿಸುತ್ತೆ ವೀಡಿಯೋದಲ್ಲಿ. ಅದನ್ನು ಕೂಡ ಇವಾಗ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಸೊ ಪ್ರೆಗ್ನೆನ್ಸಿ ಸ್ಟಾರ್ಟ್ ಆದಾಗ 54 kg ಇದ್ದೆ. ಸೊ ವಾಮಿಟ್ ಎಲ್ಲ ಆಗಿ 4 kg ಸಣ್ಣ ಆಗಿ ಸೊ 50 kg ಆದೆ. ಸೊ ಇವಾಗ ಸದ್ಯಕ್ಕೆ ಪ್ರೆಸೆಂಟು 61 kg ಇದ್ದೀನಿ. ಸೊ ಆಲ್ಮೋಸ್ಟ್ ಒಂದು 7 kgs ಲೆಸ್ ಮಾಡಿರೋದನ್ನು ಸೇರಿಸಿದ್ರೆ 11 kg ದಪ್ಪ ಆಗಿದ್ದೀನಿ. ಸೊ ಇನ್ನೂ ಒಂದು 2 months ಟೈಮ್ ಇದೆ, ಗೊತ್ತಿಲ್ಲ ಇನ್ನೂ ಎಷ್ಟು ದಪ್ಪ ಆಗ್ತೀನಿ ಏನು ಅಂತ. ಸೊ ಫೇಸೆಲ್ಲ ಒಂದು ಸ್ವಲ್ಪ ಗುಂಡುಕಾಗಿದೆ. ಸೊ ಬಾಡಿಯೇ ನನಗೆ ಅಷ್ಟು ಫೀಲ್ ಆಗ್ತಾಯಿಲ್ಲ ತುಂಬ ದಪ್ಪ ಆಗಿದ್ದೀನಿ, ವೇಟ್ ಗೇನ್ ಆಗಿದ್ದೀನಿ ಅಂತ. ಸೊ ಫೇಸೆಲ್ಲ ಒಂದು ಸ್ವಲ್ಪ ಚಪ್ಪಿ ಆಗಿದೆ ಅಷ್ಟೇ. ಸೊ ನನಗೆ ಟೈಮ್ ಆಗಸ್ಟಲ್ಲಿ ಕೊಟ್ಟಿದ್ದಾರೆ, ಡೆಲಿವರಿ ಡೇಟು August 23rd ಕೊಟ್ಟಿದ್ದಾರೆ. ಗೊತ್ತಿಲ್ಲ ಯಾವಾಗ ಡೆಲಿವರಿ ಆಗುತ್ತೆ ಏನಂತ. ಸೊ ಸೀಮಂತ ಕೂಡ ಜುಲೈಯಲ್ಲಿ ಫಿಕ್ಸ್ ಆಗಿದೆ. ಸೊ ಡೇಟು ಯಾವಾಗ ಏನು ಅಂತ ಎಲ್ಲ ನಾನು ನೆಕ್ಸ್ಟ್ ವ್ಲಾಗಲ್ಲೆಲ್ಲ ಶೇರ್ ಮಾಡ್ತೀನಿ. ಸೊ ಈ ಥರ ನನ್ನ ಒಂದು ಪ್ರೆಗ್ನೆನ್ಸಿ ಜರ್ನಿ ಇದೆ. ಸೊ ಇನ್ನೂ ಏನಾದರೂ ಸಿಂಪ್ಟಮ್ಸ್ ಅದು ಇದು ಏನಾದರೂ ಮಿಸ್ ಆಗಿದ್ದರೆ ಅಥವಾ ಇನ್ನೇನಾದರೂ ಹೊಸದಾಗಿ ಆ್ಯಡ್ ಆದರೆ ಅದನ್ನು ನೆಕ್ಸ್ಟ್ ವ್ಲಾಗಲ್ಲಿ ಶೇರ್ ಮಾಡ್ತೀನಿ. ಸೊ ಗೈಸ್, ಈ ಥರ ಇದೆ ನನ್ನ ಒಂದು ಪ್ರೆಗ್ನೆನ್ಸಿ ಜರ್ನಿ. ನಿಮಗೂ ಕೂಡ ಈ ಒಂದು ನನ್ನ ಜರ್ನಿ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಳ್ತೀನಿ. ಯಾರ್ಯಾರು ಈ ಒಂದು ವ್ಲಾಗ್ನ ನೋಡ್ತಿದ್ದೀರಾ ಅವ್ರಿಗೂ ಕೂಡ ನಿಮ್ಮ ಒಂದು ಪ್ರೆಗ್ನೆನ್ಸಿ ಜರ್ನಿ ಹೇಗಿತ್ತು ಅನ್ನೋದು ನೆನಪಾಗಿರ್ಬೋದು. ಸೊ ಹೋಪ್ ನಿಮಗೆ ಇಷ್ಟ ಆಗಿರುತ್ತೆ ಅಂತ. ಸೊ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಕಮೆಂಟ್. ಆ್ಯಂಡ್ ಹೊಸದಾಗಿರೋದು ನನ್ನ ಚಾನಲ್ನ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡಿಕೊಂಡು ಹಾಗೆ ಪಕ್ಕದಲ್ಲಿ ಕಾಣಿಸುವಂತಹ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ ನೋಟಿಫಿಕೇಷನ್ ಬಟನ್ನ ಆನ್ ಮಾಡ್ಕೊಳ್ಳಿ. ಆ್ಯಂಡ್ ಇಷ್ಟ ಆದರೆ ಒಂದು ವ್ಲಾಗ್ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಕೂಡ ಶೇರ್ ಮಾಡಿ. ಆ್ಯಂಡ್ ವಿಡಿಯೋಗೆ ಲೈಕ್ ಮಾಡೋದನ್ನು ಮರಿಬೇಡಿ. ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್, ಬೈ ಬೈ, ಲಾಟ್ಸ್ ಆಫ್ ಲವ್. ಇದು ನನ್ನ ಬೇಬಿ ಬಂಪ್ ಆ್ಯಂಡ್ ನನ್ನ ಎಲ್ಲ ರಿಪೋರ್ಟ್ ಕೂಡ ನಾರ್ಮಲ್ ಆಗಿದೆ. ಹಾಗಾಗಿ ನಾನು ಅದ್ರ ಬಗ್ಗೆ ಏನೂ ಕೂಡ ನಿಮ್ಮ ಹತ್ರ ಶೇರ್ ಮಾಡಿಲ್ಲ.